ಹಾಯ್ ನಮಸ್ಕಾರ ಸ್ನೇಹಿತರೆ, ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನನ್ನ ಭಾವನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಮೊಟ್ಟೆ ಬಜ್ಜಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಚಳಿಗಾಲದಲ್ಲಿ ಹೀಗೆ ಒಂದ್ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಮಗೆ ಸಾಮಾನ್ಯವಾಗಿ ಈ ಕಾಲದಲ್ಲಿ ಬಿಸಿ ಬಿಸಿಯಾದ ಬಜ್ಜಿ ಬೋಂಡ ವಡೆ ತಿನ್ಬೇಕನ್ಸುತ್ತೆ ಸ್ನೇಹಿತರೆ. ಅನಿಸಿದಾಗ ಒಂದ್ಸಲ ನೀವು ಈ ಥರ ಮೊಟ್ಟೆ ಬಜ್ಜಿಯನ್ನು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಇನ್ನು ಮೊಟ್ಟೆ ಬಜ್ಜಿ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: 2 ಮೊಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಒಂದು ಚಿಕ್ಕ ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಸೋಂಪು ಸ್ವಲ್ಪ, ಜೀರಿಗೆ ಸ್ವಲ್ಪ, ಗರಂ ಮಸಾಲೆ, ಅಡುಗೆ ಸೋಡಾ ಸ್ವಲ್ಪ ತಗೋಬೇಕು ಸ್ನೇಹಿತರೆ. ಇವೆಲ್ಲವನ್ನು ಹಾಕೋದ್ರಿಂದ ಬಜ್ಜಿಗೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಸ್ನೇಹಿತರೆ. ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಇನ್ನೊಂದ್ಸಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಮೊಟ್ಟೆ ಬಜ್ಜಿ ಮಾಡೋಕ್ಕೆ ಏನೇನು ಬೇಕು ಅಂತ. ಇವಾಗ ನಾವು ತಗೊಂಡಿರೋದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾನಿಲ್ಲಿ ಮೊಟ್ಟೆ ಬಜ್ಜಿ ಜೊತೆ ಮೆಣಸಿನಕಾಯಿ ಬಜ್ಜಿನೂ ಸಹ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಕಳಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ನಾವು ತಗೊಂಡಿರುವಂತಹ ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಒಂದ್ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಇದೆಲ್ಲವನ್ನು ಕಳಿಸ್ಕೊಂಡಿದ ನಂತರ ನಾವು ನೀರು ಹಾಕ್ಕೊಂಡು ಕಳಿಸ್ಕೋಬೇಕು ಸ್ನೇಹಿತರೆ. ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಸ್ನೇಹಿತರೆ ನಮಗೆ ತುಂಬ. ಅದಕ್ಕಾಗಿ ನಾನು ಸಹ ಮನೆಯಲ್ಲಿ ಮಾಡಿದ್ದೀನಿ, ನಿಮಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ನಾವು ಕಳಿಸ್ಕೊಂಡಿರುವಂತಹ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತ ನಾವು ಕಳಿಸ್ಕೋಬೇಕು ಸ್ನೇಹಿತರೆ. ಹಿಟ್ಟು ಜಾಸ್ತಿ ನೀರಾಗಿ ಇರಬಾರ್ದು, ಹಾಗಂತ ಗಟ್ಟಿಯಾಗೂ ಇರಬಾರ್ದು ಸ್ನೇಹಿತರೆ. ಮೊಸರು ಯಾವ ಥರ ಇರುತ್ತೋ ಆ ಥರ ಇರಬೇಕು ಸ್ನೇಹಿತರೆ. ನಾವು ಆ ಥರ ಕಳಿಸಿ ಇಟ್ಕೋಬೇಕು. ಮೊಟ್ಟೆ ಬಜ್ಜಿ ಬದಲು ನೀವು ಮೆಣಸಿನಕಾಯಿ ಬಜ್ಜಿನೂ ಸಹ ಇದೇ ಥರ ಮಾಡಬಹುದು ಸ್ನೇಹಿತರೆ. ಹೀಗೆ ಒಂದ್ಸಲ ಮಾಡಿ ಸ್ನೇಹಿತರೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಿಟ್ಟನ್ನು ಕಳಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆ ಥರ ಇರಬೇಕು ಕಳಿಸ್ಕೊಂಡಿರುವಂತಹ ಹಿಟ್ಟು ಸ್ನೇಹಿತರೆ. 5 ನಿಮಿಷ ನೆನೆಯೋಕ್ಕೆ ಇಡಿ ಸ್ನೇಹಿತರೆ, ಮುಚ್ಚಳವನ್ನು ಮುಚ್ಚಿ. ಇವಾಗ ನಾವು ತಗೊಂಡಿರುವಂತಹ ಮೊಟ್ಟೆಯನ್ನು ನಾನು ಕುದಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮೊಟ್ಟೆಯನ್ನು ಕುದಿಸ್ಕೊಳ್ಳುವಾಗ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮೊಟ್ಟೆಯನ್ನು ಕುದಿಸ್ಕೊಂಡ್ರೆ ಈ ಥರ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದೊಂದು ಚಿಕ್ಕ ಟಿಪ್ಪು ಸ್ನೇಹಿತರೆ. ನಾವು ಮೊಟ್ಟೆಯನ್ನು ಕಟ್ ಮಾಡೋಕ್ಕೆ ಚಾಕುವಿನ ಬದಲಾಗಿ ನಾವು ಈ ಥರ ದಾರದಿಂದ ಕಟ್ ಮಾಡಬಹುದು. ಈ ಥರ ದಾರದಿಂದ ಕಟ್ ಮಾಡಿ ಸ್ನೇಹಿತರೆ, ಮೊಟ್ಟೆ ನೀಟಾಗಿ ಕಟ್ ಆಗುತ್ತೆ ಮತ್ತು ಎಲ್ಲೂ ಸಹ ಅಂಟ್ಕೊಳ್ಳಲ್ಲ. ಮೊಟ್ಟೆ ಚಾಕುವಿನಿಂದ ಕಟ್ ಮಾಡಿದ್ರೆ ಮೊಟ್ಟೆ ಅಂಟ್ಕೊಳ್ಳುತ್ತೆ ಸ್ನೇಹಿತರೆ. ಬಜ್ಜಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ. ನೋಡಿ ಈ ಥರ ಕಡಲೆ ಹಿಟ್ಟನ್ನು ಎಣ್ಣೆಗೆ ಬಿಟ್ಟಾಗ ಅದು ತಕ್ಷಣ ಮೇಲೆ ಬರಬೇಕು ಸ್ನೇಹಿತರೆ, ಅದು ಕಾದಿದೆ ಅಂತ ಅರ್ಥ. ಆವಾಗ ನಾವು ಬಜ್ಜಿ ಬೋಂಡ ವಡೆ ಮಾಡ್ಕೋಬೋದು. ಬಾಣಲಿಗೆ ಅಂಟ್ಕೊಳ್ಳಲ್ಲ ಸ್ನೇಹಿತರೆ. ಈಗ ನಾವು ಕಟ್ ಮಾಡ್ಕೊಂಡಿರುವ ಮೊಟ್ಟೆಯನ್ನು ಕಳಿಸ್ಕೊಂಡಿರುವಂತಹ ಹಿಟ್ಟಿನಲ್ಲಿ ಅದ್ದು ಬಿಟ್ಟು ಬಿಸಿಯಾದ ಎಣ್ಣೆಗೆ ಒಂದೊಂದೇ ಆಗಿ ಬಿಡಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇದ್ದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಮೊಟ್ಟೆಯನ್ನು ಎಣ್ಣೆಗೆ ಬಿಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇವಾಗ ಮೊಟ್ಟೆ ಬಜ್ಜಿಯನ್ನು ಆ ಕಡೆ ಈ ಕಡೆ ನಿಧಾನವಾಗಿ ತಿರುಗಿಸ್ಕೋಬೇಕು ಸ್ನೇಹಿತರೆ. 2 ಕಡೆ ಕೆಂಪುಗೆ ಆಗೋ ತನಕ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ತಿನ್ನಿ ಸ್ನೇಹಿತರೆ, ಮತ್ತೆ ಮತ್ತೆ ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ರಸ್ತೆ ಬದಿಯಲ್ಲಿ ಮಾಡ್ತಾರಲ್ವ ಸ್ನೇಹಿತರೆ ಬೋಂಡ ಬಜ್ಜಿ, ಅವರು ಮಾಡೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಸ್ನೇಹಿತರೆ ರುಚಿಗೆ ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಆರೋಗ್ಯನೂ
ಇರುತ್ತೆ ಸ್ನೇಹಿತರೆ. ಇದೇ ಥರ ಸ್ನೇಹಿತರೆ ಆಲೂಗಡ್ಡೆ ಬಜ್ಜಿ, ಬದನೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ ಈ ಥರ ವಿಧವಾಗಿ ನಾವು ಬಜ್ಜಿಗಳನ್ನು ಮಾಡಿಕೊಂಡು ತಿನ್ನಬಹುದು ಸ್ನೇಹಿತರೆ. ಯಾರು ಮೊಟ್ಟೆಯನ್ನು ತಿನ್ನಲ್ವೋ ಸ್ನೇಹಿತರೆ ಅವರು ಬದನೆಕಾಯಿ, ಆಲೂಗಡ್ಡೆ, ಹೀರೆಕಾಯಿ ಈ ಥರ ವಿಧವಾದ ಕೆಲವೊಂದು ತರಕಾರಿಗಳಿಂದ ನಾವು ಬಜ್ಜಿಯನ್ನು ಮಾಡಿಕೊಂಡು ತಿನ್ನಬಹುದು ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾವು ಮಾಡಿಕೊಂಡಿರುವಂತಹ ಮೊಟ್ಟೆ ಬಜ್ಜಿ ರೆಡಿ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇವತ್ತು ಮೊಟ್ಟೆ ಬಜ್ಜಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನಿಮಗೂ ಸಹ ಶೇರ್ ಮಾಡೋಣ ಅಂತ ನಾನು ವಿಡಿಯೋ ಮಾಡಿದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ. ಮೊಟ್ಟೆ ಬಜ್ಜಿನ ನಾನು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಮಾಡಿದಂತಹ ಮೊಟ್ಟೆ ಬಜ್ಜಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಕಟ್ ಮಾಡಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿ ತನಕ ನೀವು ನಮ್ಮ ವಿಡಿಯೋಸನ್ನು ನೋಡಿ ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಾಧ್ಯವಾದಷ್ಟು ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲೇ ಅಡುಗೆಯನ್ನು ಮಾಡಿಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಯಾಕಂದರೆ ಎಲ್ಲದಕ್ಕಿಂತ ನಮಗೆ ನಮ್ಮ ಆರೋಗ್ಯವೇ ಬಹಳ ಮುಖ್ಯ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಮನೆಗಳಲ್ಲೇ ನಾವು ಅಡುಗೆ ಮಾಡಿಕೊಂಡು ತಿನ್ನೋಣ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಣ ಸ್ನೇಹಿತರೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.